ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೂರ್ಯ, ಮೀನಾ, ಶ್ವೇತಾ ಲಾಯರ್ ಹತ್ರ ಹೋಗಿರೋವಾಗ ಅವರು ಕೋರ್ಟಿಗೆ 10 ದಿನ ರಜೆ ಇದೆ, ನಿಮ್ಗೆಲ್ರಿಗೂ ಜಪ್ತಿ ಆಗೋದನ್ನ ತಡಿಬಾರ್ದು ಅಂತಾನೆ ಆ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡಿರೋದು. ನನಗೆ ಗೊತ್ತಿರೋ ಹಾಗೆ ನೀವು ಜಪ್ತಿ ಆಗೋದನ್ನ ತಡೆಯೋಕೆ ಸ್ಟೇ ಆರ್ಡರ್ನ ತರೋದ್ರ ಬಗ್ಗೆ ಬಿಟ್ಟು ಜಪ್ತಿ ಆದ್ಮೇಲೆ ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದ್ರ ಬಗ್ಗೆ ಗಮನ ಕೊಡಿ. ಜಪ್ತಿ ಆಗೋದನ್ನ ಯಾರಿಂದನೂ ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸರಿ ಮೇಡಮ್, ನಾವಿನ್ ಬರ್ತೀವಿ ಅಂತ ಸೂರ್ಯ ಹೇಳ್ಬರ್ತಾನೆ. ಈ ಕಡೆ ರಂಗನಾಥ್ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗ ಅಲ್ಲಿಗೆ ಸೂರ್ಯ, ಮೀನಾ ಬರ್ತಾರೆ. ರವಿ ಬಂದು, ಲೇ ಸೂರ್ಯ, ಏನೋ ಆಯ್ತು, ಫೈನಾನ್ಷಿಯರ್ ಓಕೆ ಅಂತ ಏನಾದ್ರು ಹೇಳಿದ್ರಾ ಅಂತ ಕೇಳ್ತಾನೆ. ನೋಟಿಸ್ ಏನು ಕಳಿಸಿದ್ದೀರಾ ಅಂತ ಕೇಳಿದೀಯಾ ಅಂತ ಕೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ ಏನ್ ಹೇಳ್ದ, ಜಪ್ತಿನ ತಡೆದ್ ನಿಲ್ಸೋಕೆ ಏನಾದ್ರೂ ದಾರಿ ಇದೆಯೇನಪ್ಪ, ಅದನ್ನ ಕೇಳ್ದ್ಯಾ ಅಂತ ಕೇಳ್ತಾರೆ. ಆಗ ಸೂರ್ಯ, ಮೀನಾ ಇಬ್ರು ಮಾತಾಡದೆ ಸುಮ್ಮನೆ ನಿಂತಿರೋವಾಗ, ಏಯ್ ಕೇಳ್ತಿಲ್ವಾ, ಯಾಕೆ ಈ ತರ ಇಬ್ರು ಸುಮ್ಮನೆ ನಿಂತಿದ್ದೀರಾ ಅಂತ ಕೇಳ್ತಾಳೆ ಶಾಂತಿ. ಅಪ್ಪ, ಆ ಫೈನಾನ್ಸಿಯರ್ ಜೊತೆ ಮಾತಾಡಿ ಏನೂ ಆಗ್ಬೇಕಾಗಿಲ್ಲಪ್ಪ ಅಂತಾನೆ ಸೂರ್ಯ. ಯಾಕೋ, ಅವ್ರೇನು ಮಾತಾಡ್ಲಿಲ್ವೇನಪ್ಪ ಅಂತ ಕೇಳ್ತಾರೆ. ಸಿಕ್ಕಿದ್ರಲ್ವೇನಪ್ಪ ಮಾತಾಡೋದು ಅಂತ ಸೂರ್ಯ ಹೇಳ್ತಾನೆ. ಯಾಕೋ, ಅವ್ರನ್ನ ನೋಡ್ಲಿಲ್ವಾ ನೀನು ಅಂತ ರವಿ ಕೇಳ್ತಾನೆ. ನಮ್ಮನ್ನ ನೋಡೋಕ್ ಬಿಟ್ರಲ್ವಾ ರವಿ. ಮೀನಾ ಹಾಗಂತಿರೋವಾಗ ಏನು ಅಂತ ಶಾಂತಿ ಶಾಕ್ ಆಗ್ತಾಳೆ. ಏನ್ ಹೇಳ್ತಿದ್ದೀರಾ ಮೀನಾ ಅವ್ರೆ ಹಾಗಂತ ಶ್ರುತಿ ಕೇಳ್ತಾಳೆ. ಅವ್ರ ಆಫೀಸ್ಗೆ ಇಷ್ಟೊಂದ್ ಸರಿ ಅಲ್ಲದ್ವಿ, ಅವ್ರು ಹೇಳಿದ ಕಡೆ ಎಲ್ಲ ಹೋದ್ವಿ, ಮೀಟಿಂಗ್ ಅಲ್ಲಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ ವೇಟ್ ಮಾಡಿಸ್ತಾನೆ ಸತಾಯಿಸಿದ್ರು, ಅಲ್ಬಾ ಇಲ್ಬಾ ಅಂತ ಅಲ್ದಾಡ್ಸಿದ್ರು. ಕೊನೆಗೆ ನಾವು ಅವ್ರನ್ನ ನೋಡೋಕೆ ಆಗ್ಲಿಲ್ಲ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಅವ್ರು ಬನ್ನಿ ಅನ್ನೋದ್ ಕಡೆ ಎಲ್ಲ ನಾವು ಹೋಗಿದ್ ಬಂದ್ವಿ ಮಾವ, ಆದ್ರೆ ಅವ್ರು ಮಾತ್ರ ಅಲ್ಲಿ ಸಿಗ್ತಾನೆ ಇರ್ಲಿಲ್ಲ. ಮೀನಾ ಹಾಗಂತಿರುವಾಗ, ನೀವು ಮಾತಾಡಿ ಕನ್ವಿನ್ಸ್ ಮಾಡ್ಬಿಡ್ತೀರಾ ಅಂತಾನೆ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿರೋದು ಅಂತಾನೆ ರವಿ. ಕೋರ್ಟ್ ನೋಟಿಸ್ ಕೊಟ್ಬಿಟ್ಟು ಮತ್ತೆ ಹೇಗೆ ವಾಪಸ್ ತಗೋತಾರೆ, ಜಪ್ತಿನ ಮಾಡೇ ಮಾಡ್ತಾರೆ ಅಂತಾನೆ ಮನೋಜ. ಆಗ ಶಾಂತಿ ಶಾಕ್ ಇಂದ 1-2 ಹೆಜ್ಜೆ ಹಿಂದೆ ಹೋಗ್ತಾಳೆ. ಸೂರ್ಯ, ಲಾಯರ್ ಏನ್ ಹೇಳಿದ್ರು ಅಂತ ರಂಗನಾಥ್ ಅವರು ಕೇಳ್ತಾರೆ. ಸ್ಟೇ ಆರ್ಡರ್ ತರಕ್ಕಾಗಲ್ವಂತ ಹಾಗಂತ ಶ್ರುತಿ ಕೇಳ್ತಾಳೆ. ಲಾಯರ್ನೇನೋ ನೋಡಿದ್ವಿ ಅಪ್ಪ, ಆದ್ರೆ 10 ದಿನ ಕೋರ್ಟ್ಗೆ ಲೀವ್, ತುಂಬಾ ಎಮರ್ಜೆನ್ಸಿ ಇರೋ ಕೇಸ್ ಮಾತ್ರನೇ ತಗೊಳ್ಳೋದವ್ರು, ಅದ್ರಿಂದನೇ ಸ್ಟೇ ಆರ್ಡರ್ನ ತಗೊಳಕ್ ಆಗ್ತಿಲ್ಲ ಅಪ್ಪ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು ಕುಸ್ತು ಕೂತ್ಕೋತಾರೆ. ಹಾಗಾದ್ರೆ ಈ ಮನೆ ಕೈ ಬಿಟ್ಟು ಹೋಗ್ಬಿಡ್ತಾ ಹಾಗಂತ ಅವರು ತುಂಬಾ ನೋವಿಂದ ಹೇಳ್ತಿರ್ಬೇಕಾದ್ರೆ, ಅಪ್ಪ ಫೀಲ್ ಮಾಡ್ಕೋಬೇಡಪ್ಪ, ಹಾಗಂದ್ರೆ ಹೇಗೋ, ಈಗ ಜಪ್ತಿ ಮಾಡಕ್ ಬರ್ತಿದಾರಲ್ಲ, ಹಾಗಾದ್ರೆ ನಾವು ಮನೆ ಬಿಟ್ಟು ಆಚೆ ಹೋಗ್ಬೇಕಾ? ಶಾಂತಿ ಹೇಳ್ತಾ ಇರ್ತಾಳೆ. ರಂಗನಾಥ್ ಅವರು ಎದ್ದು ಮನೇನೆಲ್ಲ ನೋಡ್ತಾ ಇರ್ತಾರೆ. 35 ವರ್ಷ ಬಾಳಿ ಬದುಕಿದ ಮನೆ, ನನ್ ರಕ್ತ ಬಸ್ದು ಬೇವ್ ಸುರಿಸಿ ಕಟ್ಸಿದೀನಿ, ಈಗ ಈ ಮನೆ ಬಿಟ್ಟು ಇನ್ನೊಂದ್ ಕಡೆ ಹೋಗು ಅಂದ್ರೆ ಹೇಗೋ, ನಮ್ ಕೈಲಿ ಏನು ಮಾಡಕ್ ಆಗ್ಲಿಲ್ಲ ಅಂದ್ಮೇಲೆ ನಾನ್ ಯಾಕೋ ಬದುಕಿರ್ಬೇಕು, ನಾನ್ ಸತ್ತೋರ್ದೇನೆ ವಾಸಿ ಅಂತ ಹೇಳ್ತಾ ಇರ್ತಾರೆ. ಆಗ ಸೂರ್ಯ ಅಪ್ಪ ಅನ್ಕೊಂಡ್ ಬರ್ತಾನೆ. ಮೀನಾ ಮಾವ ಅಂತಾಳೆ. ಅಪ್ಪ, ಅದೊಂದ್ ಮಾತನ್ನ ಮಾತ್ರ ಆಡ್ಬೇಡ ಅಪ್ಪ, ನಾವೇನಾದ್ರೂ ಮಾಡೋಣ ಅಪ್ಪ ಅಂತ ಸೂರ್ಯ ರಂಗನಾಥ್ ಅವ್ರನ್ನ ತಪ್ಕೊಂಡು ಹೊಳ್ತಾ ಇರ್ತಾನೆ. ಬಾಪ್ಪ ಕೂತ್ಕೋ ಬಾಪ್ಪ ಅಂತ ಕೂರಿಸ್ತಾನೆ. ಮಾವ, ಬೇರೆ ಇನ್ನೇನಾದ್ರೂ ದಾರಿ ಇದೆಯಾ ಅಂತ ಯೋಚನೆ ಮಾಡೋಣ ಅಂತಾಳೆ ಮೀನಾ. ಅಮ್ಮ, ಇದಕ್ಕೇನೆ ನಾನು ಹೇಳಿದ್ದು ಈ ಮನೆನ ಮಾರ್ಬಿಟ್ಟು ಅಂತ ಮನೋಜ ಹೇಳ್ತಿರೋವಾಗ, ಲೇ ನೀನ್ ಸ್ವಲ್ಪ ಮಾತಾಡದೆ ಸುಮ್ನಿರೋ ಅಂತಾನೆ ಸೂರ್ಯ. ನೀನ್ ಮಾಡಿರೋ ಕೆಲ್ಸಕ್ಕೆ ಇವತ್ತು ಮನೆ ಜಪ್ತಿ ಆಗೋ ಸ್ಥಿತಿಗೆ ಬಂದಿದೆ, ಈಗ ಮಾರ್ಬಿಡೋಣ ಅಂತ ಬೇರೆ ಹೇಳ್ತಿದ್ಯಲ್ಲ ಅಂತಾನೆ ರವಿ. ಮನೆನ ಜಪ್ತಿ ಮಾಡಿಸ್ತಾ ಇರೋದಕ್ಕೆ ಏನಾದ್ರೂ ಸೊಲ್ಯೂಷನ್ ಯೋಚನೆ ಮಾಡೋದೇ ಇಲ್ವಾ ಮನೋಜ್ ಹಾಗಂತ ಶ್ರುತಿ ಹೇಳ್ತಿರೋವಾಗ, ಬೇರೆ ದಾರಿನೇ ಇಲ್ವಲ್ಲ, ಅದಕ್ಕೆ ಹೇಳ್ದೆ ಅಂತಾನೆ ಮನೋಜ. ಅದಕ್ಕೆ ಮನೆ ಮಾರ್ಬಿಡ್ಬೇಕಾ, ಮನೆ ಕೈ ಬಿಟ್ಟು ಹೋಗ್ಬಾರ್ದು ಅಂತ ತಾನೇ ಮಾವ ಅಷ್ಟೊತ್ತಿಂದ ಹೇಳ್ತಿರೋದು ಅಂತಾಳೆ ಮೀನಾ. ನೀವಿಬ್ರು ಸೇರ್ಕೊಂಡು ಸಾಲದ ಮೇಲೆ ಸಾಲ ಮಾಡ್ತಾನೆ ಇದ್ರಲ್ಲ, ನೋಡಿ ನಮ್ ಸ್ಥಿತಿ ಏನಾಗಿದೆ ಅಂತ. 5 ಡಿಗ್ರಿ ತಗೊಂಡಿದ್ದೀನಿ, 5 ಡಿಗ್ರಿ ತಗೊಂಡಿದ್ದೀನಿ ಅಂತ ಹೇಳ್ತಾನೆ ಇದೆಯಲ್ಲೋ, 5 ಡಿಗ್ರಿ ತಗೊಂಡಿದ್ದೀನಿ ಅಂತ ದೊಡ್ಡದಾಗಿ ಹೇಳ್ಕೊಂಡ್ ಬರ್ತೀಯಲ್ಲೋ, ಅದರಿಂದ 1 ರೂಪಾಯಿನಾದ್ರೂ ಸಂಪಾದನೆ ಮಾಡಿ ಅಪ್ಪನ್ ಕೊಟ್ಟಿದ್ಯಾ? ಅವ್ರ ರಿಟೈರ್ಮೆಂಟ್ ದುಡ್ಡು ತಗೊಂಡು ಓಡೋದೆ, ಇವತ್ತು ಅಪ್ಪ ಕಷ್ಟಪಟ್ಟು ಸಂಪಾದನೆ ಮಾಡಿ ಕಟ್ಸಿದಂತ ಮನೆ, ಅದನ್ನು ಅಡಮಾನ ಇಟ್ಬಿಟ್ಟೆ. ಸೂರ್ಯ ಹಾಗತ್ತಿರುವಾಗ ಶಾಂತಿ, ಈಗ ಅವನನ್ನ ಬೈದು ಏನಾಗ್ಬೇಕಾಗಿದೆ, ಏನೋ ಗೊತ್ತಿಲ್ದೇನೆ ಹಾಗೆ ಮಾಡ್ಬಿಟ್ಟ ಅಂತಾಳೆ. ಮಗ ತಪ್ಪು ಮಾಡಿದ್ರೆ ಅಮ್ಮ ಹೇಳಿ ಅದನ್ನ ತಿದ್ದಬೇಕು, ಆದ್ರೆ ಇಲ್ಲಿ ತಾಯಿ ಆದವಳೆ ಮಗನ ಜೊತೆ ಸೇರ್ಕೊಂಡು ತಪ್ಪು ಮಾಡ್ತಿದ್ರೆ ನಾವೆಲ್ಲರೂ ನಡು ರೋಡ್ಗೆ ಬಂದು ನಿಂತ್ಕೋಬೇಕು ಅಂತಾರೆ ರಂಗನಾಥ್ ಅವರು. ಆಗ ಶಾಂತಿ, ಮುಗ್ದೋಗಿರೋದನ್ನ ಮಾತಾಡಿ ಏನಾಗ್ಬೇಕು, ಮುಂದೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ ಅಂತಾಳೆ. ನಾಳೆ ಬೆಳಿಗ್ಗೆನೆ ಮನೆನ ಜಪ್ತಿ ಮಾಡಿಸಿ ಸೀಲ್ ಹಾಕ್ಬಿಟ್ರೆ ಏನ್ ಮಾಡೋದು, ನಾಳೆ ಎಲ್ರೂ ಮನೆ ಬಿಟ್ಟು ನಡು ಬೀದಿಲಿ ನಿಂತ್ಕೋಬೇಕಾ, ಮತ್ತೆ ನಾವು ವಾಪಸ್ ಮನೆಗೆ ಬರೋಕ್ಕಾಗಲ್ವಾ, ಅವಮಾನ ಪಟ್ಕೊಂಡು ಬೀದಿಲೇ ನಿಂತಿರ್ಬೇಕಾ, ಅಯ್ಯೋ ದೇವ್ರೆ ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಅವಳಾಗಂತಿರೋವಾಗ, ಇದೆಲ್ಲ ಆಗ್ಬೋದು ಅಂತ ಸಾಲ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಅಂತಾನೆ ಸೂರ್ಯ. ನಾಳೆ ಅವರು ಜಪ್ತಿ ಮಾಡಕ್ ಬಂದು ನಾವೆಲ್ಲರೂ ಮನೆಯಿಂದ ಆಚೆ ಹೋದ್ರೆ ಊರೇ ನಮ್ಮನ್ನ ನೋಡಿ ನಗ್ತಾ ಇರುತ್ತೆ, ನನ್ ಕೈಲಿ ಅದನ್ನೆಲ್ಲ ನೋಡಿ ಸಹಿಸ್ಕೊಳಕ್ಕಾಗಲ್ಲ, ಅಷ್ಟು ಧೈರ್ಯ ನನಗಿಲ್ಲ ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಯೋಚನೆ ಮಾಡ್ಬಿಟ್ಟು, ಇನ್ನು ಜಪ್ತಿ ಆಗೋದನ್ನ ತಡೆಯೋಕೆ ಬೇರೆ ದಾರಿನೇ ಇಲ್ಲ, ನಾಳೆ ಬೆಳಿಗ್ಗೆನೆ ಬಂದು ಜಪ್ತಿ ಮಾಡ್ಬಿಡ್ತಾರೆ ಅಂತಾನೆ. ಈಗೇನೋ ಮಾಡೋದು ಅಂತ ರವಿ ಬಂದು ಕೇಳ್ತಾನೆ. ಅಪ್ಪ, ನಾನು ಮೀನಾನು ಬರುವಾಗ ಮಾತಾಡ್ಕೊಂಡ್ವೆ ಬಂದ್ವಿ ಅಪ್ಪ, ನಾಳೆ ಬೆಳಿಗ್ಗೆ ಎಲ್ರು ಬಂದು ಸೀಲ್ ಹಾಕೋವಾಗ ನಾವ್ ಯಾರು ಇಲ್ಲಿ ಇರ್ಬಾರ್ದಪ್ಪ. ಅವನಾಗಂತಿರೋವಾಗ ನನ್ಗೆ ಅರ್ಥ ಆಗ್ತಿಲ್ಲ ಅಂತಾಳೆ ಶಾಂತಿ. ಈಗ ಎಲ್ರು ನಾವ್ ಎಲ್ಲಿಗೆ ಹೋಗೋದು ಅಂತ ಕೇಳ್ತಾಳೆ. ಅವ್ರೆಲ್ರು ಬರೋಕ್ಕೂ ಮುಂಚೆ ನಾವು ಮನೇನ ಖಾಲಿ ಮಾಡ್ಕೊಂಡು ಹೊಟ್ಟೋಗೋಣ ಅಂತಾನೆ ಸೂರ್ಯ. ಹಾಗೇನಾದ್ರೂ ಹೋದ್ರೆ ನಮ್ಮ ಮನೇನ ಸೀಲ್ ಮಾಡದೆ ಬಿಟ್ಬಿಡ್ತಾರಾ ಅಂತ ಶಾಂತಿ ಕೇಳ್ತಾಳೆ. ಹಾಗೆಲ್ಲ ಮಾಡಲ್ಲ ಅತ್ತೆ, ಅದನ್ನ ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ ಅಂತಾನೆ ನಾವು ಹೇಳ್ತಿರೋದು. ಅವ್ರು ಸೀಲ್ ಮಾಡೋವಾಗ ನಮ್ಮ ಕುಟುಂಬ 4 ಜನದ ಮುಂದೆ ಅವಮಾನ ಪಟ್ಕೊಂಡು ನಿಂತ್ಕೋಬಾರ್ದು ಹಾಗಂತ ಮೀನಾ ಹೇಳ್ತಿರೋವಾಗ, ಸೂರ್ಯ ಅದಕ್ಕೆ ನಾನು ಹೇಳ್ತಿರೋದು,
ಎಲ್ರು ಅವ್ರು ಬರಕ್ಕೆ ಮುಂಚೆ ಹೊರಟೋಗೋಣ ಅಂತಾನೆ. ಸ್ವಂತ ಮನೆಯಿಂದ ಹೋಗ್ಬೇಕಾದ್ರೆ ಕಳ್ತನದಿಂದ ಹೋಗು ಅಂತ ಹೇಳ್ತಿದ್ಯಾ ಸೂರ್ಯ? ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ ಹಾಗೆಲ್ಲ ಇಲ್ಲಪ್ಪ, ನಮ್ಗೆ ಅವಮಾನ ಆಗ್ಲಿ ಅಂತಾನೆ ಕೆಲವು ಜನ ಅದಕ್ಕೋಸ್ಕರನೇ ಕಾಯ್ಕೊಂಡಿರ್ತಾರೆ. ಅದೆಲ್ಲ ಅವ್ರು ಅನ್ಕೊಂಡಂಗೆ ನಡಿಬಾರ್ದಪ್ಪ. ಹಾಗಂತ ಸೂರ್ಯ ಹೇಳ್ತಿರೋವಾಗ ಸೂರ್ಯ ಹೇಳ್ತಿರೋದೇ ನನಗೂ ಸರಿ ಅನ್ನಿಸ್ತಿದೆ ಅಪ್ಪ ಅಂತಾನೆ ರವಿ. ಎಲ್ರು ಬಂದು ಮನೆ ಬಿಟ್ಟು ಆಚೆ ಹೋಗಿ ಅಂತ ಹೇಳೋಕ್ಕೂ ಮುಂಚೆ ನಾವೇ ಹೊರಟೋಗ್ಬಿಟ್ರೆ ಸರಿ ಅಲ್ವೇನಪ್ಪ ಅಂತಾನೆ. ಹೌದು ಮಾವ, ಅವ್ರು ಬಂದಾಗ ಏನಾದರೂ ಮಾತಾಡಿ ಪ್ರಾಬ್ಲಮ್ ಆದರೆ ನಿಮಗೆ ತಾನೇ ಕಷ್ಟ ಆಗೋದು. ಹಾಗಂತ ಶ್ರುತಿ ಕೂಡ ಹೇಳ್ತಾಳೆ, ನಾವು ಹೋಗೋಣ ಅಪ್ಪ, ಕೋರ್ಟ್ ಓಪನ್ ಆಗೋವರೆಗೂ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಹಾಗಂತ ಸೂರ್ಯ ಹೇಳ್ತಿರುವಾಗ ಹೋಗೋಣ ಅಂದರೆ ಎಲ್ಲಿಗೂ ಹೋಗೋದು? ಹಾಗಂತ ರಂಗನಾಥ್ ಅವರು ಹೇಳ್ತಾರೆ, ನಮ್ಮನೆಗೆ ಹೋಗೋಣ ಮಾವ. ಹಾಗಂತ ಮೀನಾ ಹೇಳ್ತಾಳೆ, ಹೌದಪ್ಪ, ನೀವು ಸಕ್ಕರೆ ಇಬ್ರು ನಮ್ಮ ಜೊತೆ ಮೀನಾ ಅಮ್ಮನ ಮನೆಗೆ ಬಂದ್ಬಿಡಿ. ರವಿ, ನೀವಿಬ್ರು ಶ್ರುತಿ ಮನೇಲೇ ಇರಿ ಈ ಸಮಸ್ಯೆ ಮುಗಿಯೋವರೆಗೂ. ಅವನಾಗಂತಿರೋವಾಗ ಹಾಗಾದ್ರೆ ನಾನು ಅಂತ ಮನೋಜ ಮುಂದೆ ಬರ್ತಾನೆ. ನಿನ್ ಶೋರೂಮಿಗೆ ತಾನೆ ಇಷ್ಟೊಂದೆಲ್ಲ ಸಾಲ ಮಾಡಿದ್ದು, ನೀನು ಶೋರೂಮಲ್ಲೇ ಇರು ಅಂತಾನೆ ಸೂರ್ಯ. ಅದೇ ನಮಗೂ ಒಳ್ಳೇದು ಅಂತಾನೆ. ಹಾಗಾದ್ರೆ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ಬೇಕಾ? ಎಲ್ರೂ ಒಂದಾಗಿದ್ದಂತ ಕುಟುಂಬ ಇದು. ಈಗ ಒಬ್ಬೊಬ್ರು ಒಂದೊಂದ್ ಕಡೆ ಹೋಗ್ತೀವಿ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನಪ್ಪಾ ಮಾಡೋದು ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅವ್ರು ಬಂದು ಮನೆಗೆ ಸೀಲ್ ಹಾಕೋದನ್ನ ನಾವು ನೋಡ್ಬಾರ್ದಪ್ಪ. ನಮ್ಗೆ ಯಾರಿಗೂ ಅದನ್ನ ತಡ್ಕೊಳಕ್ಕಾಗಲ್ಲ. ನಾವು ಮೀನಾ ಮನೆಗೆ ಹೋಗೋಣ ಅಪ್ಪ ಅಂತಾನೆ ಸೂರ್ಯ. ಶಾಂತಿ, ಇವ್ರ ಮನೆಗೆ ನಾನು ಹೇಗ್ ಬರೋಕ್ಕಾಗುತ್ತೆ? ಇವ್ರ ಮನೆ ಒಳ್ಳೆ ಕುರಿ ಕೊಟ್ಟಿಗೆ ಇದ್ದಂಗಿದೆ, ಅಲ್ಲಿ ಬಂದು ನಾನು ಇರೋಕ್ಕಾಗುತ್ತಾ ಅಂತಾಳೆ. ಅಲ್ಲಿಗೆ ನಾನು ಬರ್ಬೇಕಾ ಅಂತ ಕೇಳ್ತಿರೋವಾಗ ಈ ಮನೆ ನಾನು ನಿಮ್ಮ ಮಗನಿಗೋಸ್ಕರ ಅಡವಿಟ್ಟಿದ್ದೀರಾ ಅಲ್ವಾ? ಸಾಲ ಅಲ್ವಾ ನಿಮ್ಗೆ? ನಮ್ಗೆ ಕುರಿ ಕೊಟ್ಟಿಗೆನೂ ಇಲ್ದಂಗೆ ಮಾಡಿದ್ದೀರಲ್ಲ. ಹಾಗಂತ ಸೂರ್ಯ ಹೇಳ್ತಿರುವಾಗ ಅತ್ತೆ, ನಮ್ಮ ಮನೆ ಚಿಕ್ಕದೇ ಇರ್ಬೋದು, ಆದ್ರೆ ನಾನು ನಮ್ಮಮ್ಮ ಎಲ್ರು ನಿಮ್ಮನ್ನ ಚೆನ್ನಾಗೇ ನೋಡ್ಕೋತೀವಿ, ಬನ್ನಿ ಅತ್ತೆ ಅಂತಾಳೆ ಮೀನಾ. ನಿಮ್ಮನೆಗೆ ಬಂದು ಕೂತ್ಕೊಂಡು ನಾನು ಊಟ ಮಾಡ್ಬೇಕಾ? ನನ್ನ ಅರ್ಹತೆಗೆ ಅದೆಲ್ಲ ಸರಿ ಬರಲ್ಲ, ನಾನು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು, ನನ್ನ ಸೈನ್ನ ಫೋರ್ಜರಿ ಮಾಡಿದ್ನಲ್ಲ ನಿನ್ನ ಮಗ, ಆಗ ನಿನ್ನ ಅರ್ಹತೆ ಯೋಗ್ಯತೆ ಎಲ್ಲಿಗೋಗಿತ್ತು ಅಂತಾರೆ. ಅದೇನೇ ಆಗಲಿ, ನಾನು ಮಾತ್ರ ಅವ್ರ ಮನೆಗೆ ಬಂದಿರೋಕ್ಕಾಗಲ್ಲ, ನಾನು ಎಲ್ಲಿಗಾದ್ರೂ ಹೋಗ್ಬಿಡ್ತೀನಿ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ. ಆಗ ರವಿ ತಡೆದು ನಿಲ್ಲಿಸಿ, ಅಮ್ಮ ಏನಮ್ಮ ನೀನು ಸ್ವಲ್ಪ ದಿನ ಅಲ್ಲಿರು ಅಂತ ತಾನೇ ಹೇಳ್ತಿರೋದು ಅಂತಾನೆ. ನನ್ಗೊಂದಿನೂ ಅವ್ರ ಮನೇಲಿ ಇರೋಕ್ಕಾಗಲ್ಲ ಅಂತಾಳೆ ಶಾಂತಿ. ಆಗ ಶ್ರುತಿ, ಅತ್ತೆ ನೀವಾಗಾದ್ರೆ ನಮ್ಮ ಮನೆಗೆ ಬರ್ಬೋದು ನಮ್ಮ ಜೊತೆ ಅಂತಾಳೆ. ನೀವು ಮಾವ ಇಬ್ರು ಬಂದ್ಬಿಡಿ ಅಂತಾಳೆ. ಆಗ ಶಾಂತಿ, ಏನ್ರಿ ಶ್ರುತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ, ನಾವು ಅವ್ರ ಮನೆಗೆ ಹೋಗೋಣ ಅಂತಾಳೆ. ಅದೇನೇ ನಮಗೂ ಗೌರವ ಅಂತಿರುವಾಗ ಈ ಮನೆ ಬಿಟ್ಟು ಆಚೆ ಹೋಗೋ ಸ್ಥಿತಿ ಬಂದಾಯ್ತು, ಇದಕ್ಕೂ ಮೇಲೆ ಗೌರವ ಅನ್ನೋದು ಏನಿದೆ ಅಂತಾರೆ ರಂಗನಾಥ್ ಅವರು. ಆಗ ಸೂರ್ಯ ಬಂದು, ಅಪ್ಪ ಫೀಲ್ ಮಾಡ್ಕೋಬೇಡಪ್ಪ, ಆ 38 ಲಕ್ಷ ಸಾಲನ ತೀರಿಸಿ ಆದಷ್ಟು ಬೇಗ ನಮ್ಮ ಮನೆಗೆ ನಾವು ಬರ್ತೀವಪ್ಪ. ಹೌದು ಮಾವ, ಮನೆ ನಮ್ಮ ಕೈ ಬಿಟ್ಟು ಹೋಗಲ್ಲ, ನಾವು ಅದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ಇನ್ನೊಂದು ಸ್ವಲ್ಪ ದಿನ ಮಾವ, ಆದಷ್ಟು ಬೇಗ ನಾವೆಲ್ಲರೂ ಇದೇ ಮನೇಲಿ ಇರ್ತೀವಿ. ಮೀನಾ ಹಾಗಂತಿರುವಾಗ ರಂಗನಾಥ್ ಅವರು, ಸೂರ್ಯ ಅವಳು ಎಲ್ಲಿ ಬೇಕಾದರೂ ಹೋಗ್ಲಿ, ನಾನು ನಿಮ್ಮಿಬ್ಬರ ಜೊತೆ ಬರ್ತೀನಿ ಅಂತಾರೆ. ಆಗ ಶಾಂತಿ, ಏನ್ರಿ ನಾನಿರೋ ಜಾಗದಲ್ಲಿ ನೀವಿರಲ್ವಾ ಅಂತ ಕೇಳ್ತಾಳೆ. ಆಗ ರವಿ, ಅಪ್ಪನೇ ಹೇಳ್ತಿದಾರಲ್ಲ, ಅವರು ಮೀನಾ ಅತ್ತಿಗೆ ಮನೆಗೆ ಹೋಗ್ತಾರಂತೆ, ನೀವು ಶ್ರುತಿ ಅಪ್ಪನ ಮನೆಗೆ ಬನ್ನಿ ಅಂತಾನೆ ರವಿ. ಆಗ ಮನೋಜ, ಲೇ ನಮ್ಮ ಶೋರೂಮಲ್ಲಿರೋಕೆ ಯಾವ ವ್ಯವಸ್ಥೆನೂ ಇಲ್ಲ ಕಣೋ, ನಾನು ಹೇಗೋ ಅಲ್ಲಿರೋಕ್ಕಾಗುತ್ತೆ ಅಂತಾನೆ. ಆಗ ಎಲ್ರು ಮನೋಜನ ಒಂದ್ಸರಿ ಕೋಪದಲ್ಲಿ ನೋಡ್ತಾರೆ. ನಿನಗೆ ಬೇಕಾಗಿರೋ ವ್ಯವಸ್ಥೆಗೋಸ್ಕರ ತಾನೇ ಇವತ್ತು ಮನೇಲಿರೋರೆಲ್ಲ ಮನೆ ಬಿಟ್ಟು ಆಚೆ ಹೋಗುವಾಗ ಮಾಡಿರೋದು. ಅಪ್ಪ ಎಲ್ಲ ಸರಿ ಹೋಗುತ್ತೆ ಅಪ್ಪ, ಬಿಡಪ್ಪ, ಎಲ್ರು ನಿಮಗೆ ಬೇಕಾಗಿರೋ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಡು, ಎಲ್ರು ಇಲ್ಲಿಂದ ಹೊರಟೋಗೋಣ ಅಂತಾನೆ ಸೂರ್ಯ. ಹಾಗೇನೆ ಬೆಳಗಾಗುತ್ತೆ. ರಂಗನಾಥ್ ಅವರು ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗಿದು ವಿಭೂತಿ ಹಚ್ಕೋತಾರೆ. 35 ವರ್ಷದ ಹಿಂದೆ ಕಟ್ಟಿದ ಮನೆ ಇದು, ಅವತ್ತಿಂದ ಈ ಮನೆಯಲ್ಲಿ ಇದ್ದೀನಿ, ಇವತ್ತು ನನ್ನನ್ನು ಮನೆ ಬಿಟ್ಟು ಆಚೆ ಕಳಿಸ್ತಿದೀಯಲ್ಲ, ನಾನು ಏನಪ್ಪ ಪಾಪ ಮಾಡಿದ್ದೆ ಭಗವಂತ ಅಂತ ಕೇಳ್ಕೊತಿರ್ತಾರೆ ರಂಗನಾಥ್ ಅವರು. ಶ್ರುತಿ ರವಿ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ಆಚೆ ಬರ್ತಾರೆ. ಶಾಂತಿ ಅಲ್ಲೇ ನಿಂತಿರ್ತಾಳೆ. ಅತ್ತೆ ಬನ್ನಿ ಹೊರಡೋಣ ಅಂತಾಳೆ. ಸೂರ್ಯ ಮೀನಾ ರೂಮಿಂದ ಆಚೆಗೆ ಬರ್ತಾರೆ. ರಂಗನಾಥ್ ಅವರು ಒಂಥರ ಇರೋದನ್ನ ನೋಡಿ, ಅಪ್ಪ ಏನಾಯ್ತಪ್ಪ ಅಂತಾನೆ ಸೂರ್ಯ. ಏನೂ ಇಲ್ಲ ಸೂರ್ಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ಮಾವ ನೀವೇನು ತಿಂದಿಲ್ಲ ಬೆಳಿಗ್ಗೆಯಿಂದ, ಮೊದಲು ತಿಂಡಿ ತಿನ್ಬಿಡಿ ಮಾವ, ಆಮೇಲೆ ಹೋಗೋಣ ಅಂತ ಹೇಳ್ತಾಳೆ ಮೀನಾ. ಬೇಡಮ್ಮ, ನನಗೆ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅಂತಾರೆ ರಂಗನಾಥ್ ಅವರು. ಸರಿ ನಡಿ ಸೂರ್ಯ ಹೋಗೋಣ ಅಂತಾರೆ. ಈ ಕಡೆ ಮನೋಜ, ಸೀನು ಬ್ರೋ, ನಾನು ಇನ್ಮೇಲೆ ಶೋರೂಮಲ್ಲೇ ಇರ್ತೀನಿ, ನನಗೆ ಮಲ್ಗೋಕೆ ಬೆಡ್ನೆಲ್ಲ ಅರೇಂಜ್ ಮಾಡಿ ಅಂತ ಹೇಳ್ತಾ ಇರ್ತಾನೆ. ಹಾಗೇನೆ ಕೂಲ್ ಆಗಿರೋ ವಾಟರ್ ತಂದಿಟ್ಬಿಡಿ ಅಂತಿರೋವಾಗ, ನೋಡಿದ್ರಾ ಎಲ್ರೂ ಮನೆ ಬಿಟ್ಟು ಆಚೆ ಕಳ್ಸಿರೋ ಇವನಿಗೆ ಮಲ್ಗೋದಿಕ್ಕೆ ಬೆಡ್ ಬೇಕಂತೆ, ಕುಡಿಯೋಕೆ ಕೋಲ್ಡ್ ವಾಟರ್ ಬೇಕಂತೆ. ಅಪ್ಪ ಬಾರಪ್ಪ, ಇನ್ನೇನ್ ಬಂದ್ಬಿಡ್ತಾರೆ. ಹಾಗಂತ ಸೂರ್ಯ ಹೇಳ್ತಾನೆ, ಸರಿ ನಡಿಯಪ್ಪ. ಹಾಗಂತ ರಂಗನಾಥ್ ಅವರು ಹೇಳ್ತಾರೆ, ಎಂತ ಸ್ಥಿತಿ ಬಂದ್ಬಿಡ್ತು ನಮ್ಗೆ. ಹಾಗಂತ ಶಾಂತಿ ಹೇಳ್ತಿರುವಾಗ ರಂಗನಾಥ್ ಅವರು, ಸೂರ್ಯ ಇದು ತಾನಾಗ್ ತಾನ್ ಬಂದಿದ್ದಲ್ಲ, ಅತಿ ಆಸೆ ಗತಿ ಕೇಡು ಅಂತ ಹೇಳ್ತಾರಲ್ಲ, ಹಾಗೇನೆ ಬಂದಿದ್ದು. ಹಾಗಂತ ಹೇಳಿ ಎಲ್ರು ಮನೆ ಖಾಲಿ ಮಾಡ್ಕೊಂಡು ಹೊರಗೆ ಬರ್ತಾರೆ. ಸೂರ್ಯ ಮನೆ ಬೀಗ ಹಾಕಿ ಗೇಟ್ಗೂ ಕೂಡ ಬೀಗ ಹಾಕ್ತಾನೆ. ಎಲ್ರು ಗೇಟ್ ಹತ್ರನೇ ನಿಂತ್ಕೊಂಡು ಮನೆನ ನೋಡ್ತಾರೆ. ಸೂರ್ಯ ಅಪ್ಪ ಅನ್ಕೊಂಡು ಬರ್ತಾನೆ. ಇನ್ಮೇಲೆ ಮತ್ತೆ ನಾವು ಈ ಮನೆಗೆ ವಾಪಸ್ ಬರ್ತೀವ ಅಂತ ಕೇಳ್ತಾರೆ ರಂಗನಾಥ್ ಅವರು. ಮೀನಾ ಹೇಳ್ತಾ ಇರ್ತಾಳೆ,
ಅಪ್ಪ ಖಂಡಿತ ನಾವು ವಾಪಸ್ ಬರ್ತೀವಪ್ಪ. ಮೀನಾ ಏನ್ ಮೀನಾ, ಯಾಕೆ ಮೀನಾ ಹೇಳ್ತಿದ್ಯಾ? ಅಪ್ಪನ್ ಸಮಾಧಾನ ಮಾಡೋದ್ ಬಿಟ್ಟು ನೀನೇ ಹೇಳ್ತಿದ್ಯಲ್ಲ ಅಂತಾನೆ ಸೂರ್ಯ. ಮಾವ ಇದೆಲ್ಲ ನಿರಂತರವಾಗಿ ಹೀಗೆ ಇರಲ್ಲ ಮಾವ, ಸ್ವಲ್ಪ ದಿನ ಅಷ್ಟೇ, ಖಂಡಿತ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ. ಆಗ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ, ಅಪ್ಪ ನಾವೆಲ್ಲರೂ ಒಟ್ಟಾಗಿ ಆದಷ್ಟು ಬೇಗ ಈ ಮನೆಗೆ ಬರ್ತೀವಪ್ಪ, ಸಂತೋಷವಾಗಿರ್ತೀವಿ, ಇದನ್ನೆಲ್ಲ ಹಾಗೆ ಬಿಡಲ್ಲಪ್ಪ, ನಡೀರಿ ಹೋಗೋಣ ಅಂತಾನೆ ಸೂರ್ಯ. ಈ ಕಡೆ ಶಾಂತಿ ಹೇಳ್ತಿರೋವಾಗ ಅತ್ತೆ ಫೀಲ್ ಮಾಡ್ಕೋಬೇಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಹೋಗೋಣ ಬನ್ನಿ ಅತ್ತೆ ಅಂತಾಳೆ. ಅಮ್ಮ ಅಳ್ಬೇಡ ಅಮ್ಮ, ಬನ್ನಿ ಹೊರಡೋಣ ಅಂತಾನೆ ರವಿ. ಅಪ್ಪ ಇಲ್ಲಿ ಜಾಸ್ತಿ ಹೊತ್ತಿರೋದು ಬೇಡ ಅಪ್ಪ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇರ್ತಾರೆ, ಬನ್ನಿ ಹೊರಡೋಣ ಅಂತಾನೆ ಸೂರ್ಯ. ಎಲ್ಲರೂ ನಡೀರಿ ಇಲ್ಲಿಂದ ಹೊರಡೋಣ ಅಂತಿರೋವಾಗ ಎಲ್ಲರೂ ಅವ್ರವ್ರ ಕಾರಲ್ಲಿ ಕೂತ್ಕೋತಾರೆ. ಮನೇನ ನೋಡ್ಕೊಂಡೇನೆ ರಂಗನಾಥ್ ಅವರು ಕಾರಲ್ಲಿ ಕೂತ್ಕೋತಾರೆ. ಶಾಂತಿ ಮನೆ ನೋಡ್ತಾ ರಂಗನಾಥ್ ಅವ್ರನ್ನ ನೋಡ್ತಾ ಅಳ್ತಾ ಓಡೋಗಿ ಕಾರಲ್ಲಿ ಕೂತ್ಕೋತಾಳೆ. ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಗಂಡ ಹೆಂಡತಿ ಮಗು 3 ಜನನು ಫುಟ್ಪಾತ್ ಅಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಿರೋದನ್ನ ರಂಗನಾಥ್ ಅವರು ನೋಡ್ತಾರೆ. ಅವರು ಫೀಲ್ ಮಾಡ್ಕೋತಿರೋದನ್ನ ನೋಡಿ ಏನಾಯ್ತಪ್ಪ ಅಂತ ಸೂರ್ಯ ಕೇಳ್ತಾನೆ. ಏನೂ ಇಲ್ಲ ಸೂರ್ಯ, ಮನೆ ಇಲ್ದೇನೆ ಅವರು ರೋಡ್ನಲ್ಲಿ ಎಲ್ಲರೂ ಒಟ್ಟಾಗಿ ಜೀವನ ಮಾಡ್ತಿದ್ದಾರೆ, ಮಕ್ಳು ಇಲ್ದಿರೋ ಜೀವನನ ಕಳಿಯಕ್ಕಾಗುತ್ತೇನೋ ಅಂತ ಕೇಳ್ತಾರೆ. ಏನೋ ನಮ್ಗೆ ಇರೋದಕ್ಕೆ ಒಂದ್ ಮನೆನಾದ್ರೂ ಇತ್ತು, ಈಗ ಅದು ಇಲ್ದಿರೋಗ ಆಗ್ಬಿಡ್ತಲ್ಲ ಅಂತ ಅನ್ಕೋತಿರ್ತಾರೆ. ಈ ಕಡೆ ಶ್ರುತಿ ಅಪ್ಪನ ಮನೆಗೆ ಶಾಂತಿ, ಶ್ರುತಿ, ರವಿ 3 ಜನನು ಬರ್ತಾರೆ. ಬಾಗ್ಲಲ್ಲೇ ನಿಂತ್ಕೊಂಡು ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ. ಬನ್ನಿ ಅತ್ತೆ ಒಳಗೆ ಅಂತ ಶ್ರುತಿ ಹೇಳ್ತಾಳೆ. ಬಾರಮ್ಮ ಒಳಗೆ ಅಂತ ರವಿ ಹೇಳಿ ಅವರಿಬ್ಬರು ಒಳಗೋಗ್ತಾರೆ. ಒಳಗೋಗಿದ ತಕ್ಷಣ ಶ್ರುತಿ ಅಪ್ಪ ಅಮ್ಮ ಬನ್ನಿ ಹೇಳಿ ಅಂದ್ರೆ ಬಾ ಶ್ರುತಿ ಅಂತ ಹೇಳ್ತಾರೆ. ಅಮ್ಮ ಅತ್ತೆ ಬಂದಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ. ಬಾಗ್ಲಲ್ಲಿ ನಿಂತಿರೋ ಶಾಂತಿನ ಬನ್ನಿ ಬೀಗ್ರೆ ಮನೆ ಒಳಗೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ರು ಬನ್ನಿ ಬೀಗ್ರೆ ಕೂತ್ಕೊಳ್ಳಿ ಅಂತ ಶೀಲಾ ಹೇಳ್ತಾಳೆ. ಬೀಗ್ರೆ ನಡೆದಿರೋದ್ನೆಲ್ಲನೂ ಶ್ರುತಿ ಹೇಳಿದ್ಲು. ಅದನ್ನ ಕೇಳಿ ತುಂಬಾನೇ ಕಷ್ಟ ಆಯ್ತು ಅಂತ ಶೀಲಾ ಹೇಳ್ತಿರೋವಾಗ ಎಲ್ಲ ನಮ್ಮ ಮನೆ ಬರ ಅಂತಾಳೆ ಶಾಂತಿ. ಏನ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿರೋವಾಗ ಚಿಂತೆ ಮಾಡಬೇಡಿ ಬೀಗ್ರೆ, ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಶೀಲಾ. ಅಳಿ ಅಂದ್ರೆ ನಿಮ್ಮ ಮಾವ ಬರ್ಲಿಲ್ಲ ಅಂತ ವಸುದೇವ್ ಕೇಳ್ತಾರೆ. ಇಲ್ಲ ಮಾವ, ಅಪ್ಪ ಮೀನಾ ಅದಕ್ಕೆ ಮನೆಗೆ ಹೋದ್ರು ಅಂತಾನೆ ರವಿ. ಯಾಕಳಿ ಅಂದ್ರೆ ಅವ್ರೇನಕ್ಕೆ ಅಲ್ಲಿಗೆ ಹೋದ್ರು, ಇಲ್ಲಿಗೆ ಬರ್ಬೋದಿತ್ತಲ್ವಾ, ನಮ್ಮ ಮನೆಯಲ್ಲಿ ಎಲ್ಲಾ ವ್ಯವಸ್ಥೆನೇ ಇರ್ತಿತ್ತಲ್ಲ ಅಂತ ಹೇಳ್ತಾರೆ. ಇಲ್ಲ ಡ್ಯಾಡಿ, ಮಾವ ಮೀನಾ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ರು, ಅಲ್ಲಿಗೆ ಹೋದ್ರು ಅಂತಾಳೆ ಶ್ರುತಿ. ಅಳಿ ಅಂದ್ರೆ ಇನ್ನೂ ಕೂಡ ರಂಗನಾಥನ್ಗೂ ಸೂರ್ಯನ್ಗೂ ನನ್ನ ಮೇಲಿನ ಕೋಪ ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಅವರು ನಮ್ಮ ಮನೆಗೆ ಬಂದಿಲ್ಲ ಹಾಗಂತ ಅವ್ರು ಹೇಳ್ತಿರೋವಾಗ ಹಾಗೆಲ್ಲ ಏನಿಲ್ಲ ಮಾವ, ಅದರ ಎಲ್ಲ ನೀವು ಯೋಚನೆ ಮಾಡಬೇಡಿ ಅಂತಾನೆ ರವಿ. ಇಲ್ಲ ಅಳಿ ಅಂದ್ರೆ ನಿಮ್ಮ ತಂದೆಗೆ ಅಲ್ಲೇನೆ ಸೆಟ್ ಆಗೋದು ನಮಗೂ ಅರ್ಥ ಆಗುತ್ತೆ ಅಂತಾಳೆ ಶೀಲಾ. ಆಗ ಶಾಂತಿ ಒಂದು ಸ್ವಲ್ಪ ದಿನ ಅಷ್ಟೇನೆ ನಾವು ಇಲ್ಲಿರೋದು ಅಂತ ಹೇಳ್ತಿರೋವಾಗ ಎಷ್ಟು ದಿನ ಬೇಕಾದ್ರೂ ಇರಿ, ಇದು ಕೂಡ ನಿಮ್ಮ ಮನೆನೇ ಅನ್ಕೊಳ್ಳಿ ಅಂತಾಳೆ ಶೀಲಾ. ಈ ತರ ಮನೆ ಜಪ್ತಿ ಕೇಸು ಯಾವಾಗ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಏನೋ. ಅಳಿ ಅಂದ್ರೆ ಲಾಯರ್ ಏನ್ ಹೇಳಿದ್ರು ಅಂತ ಕೇಳ್ತಾರೆ. ವಸುದೇವ ಹಾಗಂತಿರುವಾಗ ಕೋರ್ಟ್ ಲೀವ್ ಮುಗಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಮಾವ ಹಾಗಂತ ರವಿ ಹೇಳ್ತಾನೆ. ನಿಮ್ಮಣ್ಣ ನಿಮ್ಮ ಅಪ್ಪನ ಸೈನ್ ನ ಫೋರ್ಜರಿ ಮಾಡಬಾರ್ದಾಗಿತ್ತು, ಆ ತರ ಫೋರ್ಜರಿ ಮಾಡಿನೇ ತಾನೇ ಸಾಲ ಮಾಡಿರೋದು. ರಂಗನಾಥ ಡ್ಯೂಟಿಲಿ ಇರ್ಬೇಕಾದ್ರೆ ತುಂಬಾ ನ್ಯಾಯವಾದಿ, ಒಂದ್ ಸಣ್ಣ ಮಿಸ್ಟೇಕ್ ಕೂಡ ಮಾಡಿದವರಲ್ಲ, ಆದ್ರೆ ಅವ್ರ ಮಗ ಅವ್ರು ಸೈನ್ ಮಾಡಿ ಚೀಟಿಂಗ್ ಮಾಡಿದ್ದಾರೆ. ಅವ್ರ ಹಾಗಂತಿರೋವಾಗ ಶಾಂತಿಗೆ ಒಂಥರ ಆಗುತ್ತೆ. ಪಾಪ ರಂಗನಾಥನ್ಗೆ ತುಂಬಾನೇ ಕಷ್ಟ ಅಲ್ವಾ ಅಳಿ ಅಂದ್ರೆ ಅಂತಿರೋವಾಗ ಶ್ರುತಿ, ಪಾಪ ಈಗ ಯಾಕೆ ಆ ಮಾತನ್ನೆಲ್ಲಾನು ಆಡ್ತಿದ್ದೀರಾ, ಅದು ಮನೋಜ್ ಅವ್ರ ಸ್ಟುಪಿಡಿಟಿ ಅಷ್ಟೇನೆ. ಮಮ್ಮಿ ಅತ್ತೆಗೆ ಏನಾದ್ರು ಕುಡಿಯಕ್ಕೆ ತಗೊಂಡ್ ಬನ್ನಿ ಅಂತ ಹೇಳ್ತಾಳೆ ಶ್ರುತಿ. ಅಯ್ಯೋ ಮಾತಾಡ್ತಾ ನನ್ಗೆ ಅದೆಲ್ಲ ಮರ್ತೇ ಹೋಯ್ತು, ನಾನು ಈಗಲೇ ತಗೊಂಡ್ ಬರ್ತೀನಿ ಅಂತ ಶೀಲಾ ಎದ್ದೋಗ್ತಾಳೆ. ಅತ್ತೆ ನಿಮ್ ಬ್ಯಾಗ್ ನಾ ರೂಮಲ್ಲಿ ಇಡ್ತೀನಿ, ನಿಮ್ಗೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಅಂತ ಶ್ರುತಿ ಬ್ಯಾಗ್ ಎತ್ಕೊಂಡು ಹೋಗ್ತಾಳೆ. ಅಳಿ ಅಂದ್ರೆ ಮನೋಜ್ ಎಲ್ಲಿಗೆ ಹೋದ್ರು, ಅವರು ಕೂಡ ನಿಮ್ಮ ತಂದೆ ಜೊತೆನೆ ಹೋದ್ರ ಅಂತ ಕೇಳ್ತಾರೆ ವಸುದೇವ್. ಇಲ್ಲ ಮಾವ ಅವನು ಅವ್ನ ಶೋರೂಮ್ ಅಲ್ಲೇ ಇದ್ದಾನೆ ಅಂತ ಹೇಳ್ತಾನೆ ರವಿ. ಸರಿ ರೆಸ್ಟೋರೆಂಟ್ ಬಿಸ್ನೆಸ್ ಹೇಗಿದೆ ಅಂತ ಕೇಳ್ತಾರೆ ವಸುದೇವ್. ಚೆನ್ನಾಗೇ ನಡೀತಿದೆ ಮಾವ ಅಂತ ರವಿ ಹೇಳ್ತಾನೆ. ನೀವು ನನ್ನ ಮಗಳಿಗೆ ಇಬ್ರು ಸೇರಿ ರೆಸ್ಟೋರೆಂಟ್ ನ ನಡೆಸ್ತಿದ್ದೀರಲ್ಲ, ನನಗೆ ತುಂಬಾನೇ ಖುಷಿ ಆಗ್ತಿದೆ. ಅಳಿ ಅಂದ್ರೆ ಬ್ಯಾಗ್ನೆಲ್ಲ ತಗೊಂಡು ರೂಮಿಗೆ ಹೋಗಿ ಅಂತ ಹೇಳ್ತಾರೆ. ಸರಿ ಮಾವ ಅಂತ ಹೇಳಿ ಶ್ರುತಿ ರವಿ ಇಬ್ರು ಬ್ಯಾಗ್ ತಗೊಂಡು ರೂಮಿಗೆ ಹೋಗ್ತಾರೆ. ಶೀಲಾ ಬ್ಲಾಕ್ ಟೀ ತಗೊಂಡ್ ಬಂದು ತಗೊಳ್ಳಿ ಬೀಗ್ರೆ ಅಂತ ಹೇಳ್ತಾಳೆ. ಏನ್ ಬೀಗ್ರೆ ಇದು ಕಷಾಯನ, ನನ್ನ ಆರೋಗ್ಯಕ್ಕೆ ಏನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಶಾಂತಿ ಹೇಳ್ತಾಳೆ. ಹಾಗೆಲ್ಲ ಏನೂ ಇಲ್ಲ ಬೀಗ್ರೆ, ಇದು ಬ್ಲಾಕ್ ಟೀ ಅಷ್ಟೇನೆ ಅಂತ ಶೀಲಾ ಹೇಳ್ತಾಳೆ. ಅಮ್ಮ ಬ್ಲಾಕ್ ಟೀ ಅಮ್ಮ ಅದು ಅಂತ ರವಿ ಹೇಳ್ತಾನೆ. ಇದಕ್ಕೆ ಹಾಲು ಹಾಕಲ್ವಾ ಅಂತ ಶಾಂತಿ ಕೇಳ್ತಾಳೆ. ನಾವು ಜಾಸ್ತಿ ಹಾಲು ಉಪಯೋಗಿಸಲ್ಲ, ನಮ್ಮ ಊರ್ನಲ್ಲಿ ಸಿಗೋ ಸ್ಪೆಷಲ್ ಟೀ ಪೌಡರ್ ಇದು, ಇದರಲ್ಲಿ ಮೂಲಿಕೆಗಳನ್ನೆಲ್ಲ ಸೇರಿಸಿರ್ತಾರೆ, ಇದನ್ನ ಕುಡಿದ್ರೆ ತುಂಬಾನೇ ಫ್ರೆಶ್ ಆಗುತ್ತೆ ಅಂತಾಳೆ ಶೀಲಾ. ಅತ್ತೆ ನಮ್ಮ ಮನೆಯಲ್ಲಿ ಡೈಲಿ ಇಂಥ ಟೀನೇ ಮಾಡೋದು, ತುಂಬಾನೇ ಚೆನ್ನಾಗಿರುತ್ತೆ, ತಗೊಳ್ಳಿ ಅಂತಾಳೆ ಶ್ರುತಿ. ಅಮ್ಮ ನಾರ್ಮಲ್ ಟೀ ತರನೇ ಇರುತ್ತೆ, ಕುಡೀರಿ ಅಂತಾನೆ ರವಿ. ಇಲ್ಲ ರವಿ, ಟೀ ಕಾಫಿನ ನಾನು ಹಾಲು ಹಾಕಿರೋದನ್ನೇ ಕುಡಿಯೋದು ಅಂತಾಳೆ ಶಾಂತಿ. ಇಲ್ಲ ಬೀಗ್ರೆ, ಹಾಲು ಹಾಕಿರೋ ಟೀ ಕಾಫಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಂತ ಶೀಲಾ ಹೇಳ್ತಾಳೆ. ಇದು ಕೂಡ ಚೆನ್ನಾಗೇ ಇರುತ್ತೆ, ಕುಡಿದ್ ನೋಡಿ ಅಂತ ವಸುದೇವ್ ಹೇಳ್ತಾರೆ. ಇಲ್ಲ ಇದೆಲ್ಲ ನನಗೆ ಸೆಟ್ ಆಗಲ್ಲ ಅಂತ ಶಾಂತಿ ಹೇಳ್ತಿರೋವಾಗ ಅತ್ತೆ ಇದ್ರಲ್ಲಿ ಏಲಕ್ಕಿ ಶುಂಠಿ ಎಲ್ಲಾನು ಹಾಕಿರ್ತಾರೆ, ಕುಡಿದ್ ನೋಡಿ ಅಂತಾಳೆ. ಅಮ್ಮ ಕುಡಿದ್ ನೋಡಿದ್ರೆ ಅಲ್ವೇ ನಮ್ಮ ಎಲ್ಲ ಗೊತ್ತಾಗೋದು, ಮೊದ್ಲು ಕುಡಿದ್ ನೋಡಮ್ಮ ಅಂತಾನೆ ರವಿ. ಶಾಂತಿ ಕುಡಿದ್ ನೋಡ್ತಾಳೆ. ಚೆನ್ನಾಗಿದೆ ಅಲ್ವಾ ಬೀಗ್ರೆ ಅಂತ ಶೀಲಾ ಹೇಳ್ತಾಳೆ.
ಹಾ ಚೆನ್ನಾಗಿದೆ ಹಾಗಂತ ಶಾಂತಿ ಹೇಳ್ತಾಳೆ. ಬಿಸಿ ಆರೋಗ್ಯ ಮುಂಚೆ ಕುಡಿದ್ಬಿಡಿ ಹಾಗಂತ ಶೀಲೆ ಹೇಳ್ತಾಳೆ. ಅಮ್ಮ ನಾನ್ ನಿಮ್ಗೆ ಹಾಲು ತಗೊಂಡ್ ಬಂದು ಟೀ ಮಾಡ್ಕೊಡ್ಲಾ ಅಂತಾನೆ ರವಿ. ಅಂದ್ರೆ ಇದು ಚೆನ್ನಾಗೇ ಇರುತ್ತೆ, ಇದನ್ನ ಕುಡಿಯೋದಕ್ಕೇನು ಅಂತ ಶೀಲಾ ಹೇಳ್ತಾಳೆ. ಹಾಗಲ್ಲ ಬೀಗ್ರೆ, ಇದು ಚೆನ್ನಾಗೇ ಇದೆ, ಸ್ವಲ್ಪ ಬಿಸಿ ಇದೆ ಅಷ್ಟೇ ಅಂತಾಳೆ ಶಾಂತಿ. ನಾನ್ ನಿಧಾನ ಕುಡಿತೀನಿ ಅಂತಿರೋವಾಗ ಸರಿ ಅತ್ತೆ ನಾವಿಬ್ರು ರೆಸ್ಟೋರೆಂಟ್ ಹೋಗಿ ಬರ್ತೀವಿ ಅಂತಾಳೆ ಶ್ರುತಿ ಲಂಚ್ ಬಂದ್ಬಿಡಿ ಅಂತ ಶೀಲಾ ಹೇಳ್ತಾಳೆ. ರವಿ ಕೂಡ ನಾವು ರೆಸ್ಟೋರೆಂಟ್ ಹೋಗಿ ಬರ್ತೀವಿ ಅಂತ ಎಲ್ರಿಗೂ ಹೇಳ್ತಾನೆ. ಅಂದ್ರೆ ನಾವು ಬೀಗ್ರನ್ನ ನೋಡ್ಕೋತೀವಿ, ನೀವು ಹೋಗಿ ಬನ್ನಿ ಅಂತ ಶೀಲಾ ಹೇಳ್ತಾಳೆ. ಶೀಲಾ ನನ್ನ ಫ್ರೆಂಡ್ನ ನೋಡಕ್ ಹೋಗ್ಬೇಕು, ನಾನು ಹೋಗಿ ಬರ್ತೀನಿ ಅಂತ ಹೊಸದೇ ಹೋಗ್ತಾರೆ. ನಾನು ಅಡ್ಗೆ ಮುಗಿಸ್ ಬರ್ತೀನಿ, ನೀವು ರೆಸ್ಟ್ ಮಾಡಿ ರೂಮ್ ನಲ್ಲಿ ಅಂತ ಶೀಲಾ ಹೇಳ್ತಾಳೆ. ಯಾಕೆ ಕುಡಿದಿನ ಹಾಗೆ ಕೈಲಿ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳ್ತಿರೋವಾಗ ನಾನು ನಿಧಾನ ಕುಡಿತೀನಿ ಅಂತಾಳೆ ಶಾಂತಿ. ಶೀಲಾ ಹೋದ್ಮೇಲೆ ಶಾಂತಿ ಅವ್ರ ಮನೆಯಲ್ಲಿ ಸೋಫಾ ಮೇಲೆ ಕೂತಿರೋದಂತೆ, ಮೀನಾ ಅಲ್ಲಿಗೆ ಕಾಫಿ ತಂದ್ಕೊಡೋದಂತೆ, ಅದನ್ನೆಲ್ಲ ನೆನಪು ಮಾಡ್ಕೋತಿರ್ತಾಳೆ. ಡಿಕಾಕ್ಷನ್ ಸಾಕ ಅಥವಾ ಇನ್ನೂ ಸ್ವಲ್ಪ ಹಾಕ್ಬೇಕಿತ್ತ ಅತ್ತೆ ಅಂತ ಮೀನಾ ಕೇಳ್ತಾಳೆ. ಸಾಕು ಏನೇ ಹಾಕಿದ್ರು ಕಾಫಿ ಇರೋ ತರನೇ ತಾನೇ ಇರೋದು ಅಂತ ಶಾಂತಿ ಹೇಳ್ತಾ ಇರ್ತಾಳೆ. ಮೀನಾ ಅಲ್ಲಿಂದ ಹೋದ್ಮೇಲೆ ಶಾಂತಿ ಕಾಫಿ ಕುಡಿತಾ ಅದೇನೇ ಇರ್ಲಿ ಇವಳು ಕಾಫಿ ಮಾಡೋ ತರ ಯಾರ ಕೈಲೂ ಮಾಡೋಕ್ಕಾಗಲ್ಲ, ಅದೆಲ್ಲಿಂದ ಕಲ್ತ್ಕೊ ಬಂದ್ಲೋ ಏನೋ ಹಾಗಂತ ಶಾಂತಿ ಕಾಫಿನ ಕುಡಿತಾ ಮೀನಾನ ಒಳಗೊಳಗೆ ಹೊಗಳುತ್ತಾ ಇರ್ತಾಳೆ. ಈ ಕಡೆ ಶೀಲಾ ಕೊಟ್ಟಿರೋ ಬ್ಲಾಕ್ ಟೀನ ತಗೊಂಡೋಗಿ ಸಿಂಕ್ ಒಳಗೆ ಸುರಿತಾಳೆ. ಈ ಕಡೆ ಮನೋಜ್ ಬ್ಯಾಗ್ ಹಿಡ್ಕೊಂಡು ಶೋರೂಮಿಗೆ ಬರ್ತಾನೆ. ಛಾಯಾ ಅಂತ ಇರುವಾಗ ಬನ್ನಿ ಬಾಸ್ ನೀವು ಶೋರೂಮ್ ಅಲ್ಲೇ ಇರ್ತೀರಾ ಇನ್ಮೇಲೆ ಅಂತ ಸರ್ ಹೇಳಿದ್ರು ಅಂತಾಳೆ. ನೀನಿಬ್ರು ಎಲ್ಲಿಗೆ ಹೋದ್ರು ಅಂತ ಮನೋಜ್ ಕೇಳ್ತಿರೋವಾಗ ನಿಮ್ಗೋಸ್ಕರ ಥಿಂಗ್ಸ್ ತರಕ್ ಹೋದ್ರು ಅಂತಾಳೆ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ, ಮನೆಯಲ್ಲಿ ಒಂದು ವಿಷಯ ನಡೆದಿದೆ ಅಂತಿರೋವಾಗ ಮನೆ ಜಪ್ತಿ ಐತಂತೆ ಸೀನು ಸರ್ ಹೇಳಿದ್ರು ಅಂತಾಳೆ ಛಾಯಾ. ನಿನ್ಗೂ ಗೊತ್ತಾಗೋಯ್ತಾ ಅಂತ ಮನೋಜ ಹೇಳ್ತಿರೋವಾಗ ಸಾರಿ ಬಾಸ್ ಹೀಗಾಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಹಾಗಂತ ಛಾಯಾ ಹೇಳ್ತಾಳೆ. ಆ ಫೈನಾನ್ಷಿಯರ್ ಬೇಕು ಅಂತಾನೆ ಈ ತರ ಎಲ್ಲ ಮಾಡಿರೋದು, ಅವನ ಹತ್ರ ಸಾಲ ಮಾಡಿದ್ದೆ ತಪ್ಪಾಗೋಯ್ತು ಅಂತಾನೆ ಮನೋಜ. ಈಗ ಮನೆನ ಜಪ್ತಿ ಮಾಡ್ತಿದಾರಲ್ಲ ಅದನ್ನ ತಡಿಯೋಕೆ ಏನಾದ್ರೂ ಮಾಡ್ಬೇಕಾ ಬಾಸ್ ಅಂತ ಕೇಳ್ತಾಳೆ ಛಾಯಾ. ನಾನೇನ್ ಮಾಡಕ್ಕಾಗುತ್ತೆ, ಸೂರ್ಯ ಏನಾದ್ರೂ ಮಾಡ್ತಾನೆ, ನಾನು ನಿನ್ಮೇಲೆ ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಗಮನ ಕೊಡ್ತೀನಿ ಅಂತಾನೆ. ಈ ಕಡೆ ಪಾರ್ಕ್ ಫ್ರೆಂಡ್ ಮನೋಜ್ಗೆ ಅಂತ ಹಾಸಿಗೆನೆಲ್ಲ ತಗೊಂಡ್ ಬಂದಿರ್ತಾನೆ. ಬ್ರೋ ನಿಮ್ಗೋಸ್ಕರ ಸ್ಪೆಷಲ್ ಐಟಮ್ ತಂದಿದ್ದೀನಿ ಅಂತ ಇಲಿ ಹಿಡಿಯೋ ಬೋನ್ ತೋರಿಸ್ತಾನೆ. ಶೋರೂಮ್ ಅಲ್ಲಿ ತುಂಬಾನೇ ಇಲಿಗಳಿವೆ ಅಂತಿರುವಾಗ ಇಲಿನ ಅಂತಾನೆ ಮನೋಜ. ಹೌದು ಸಾಧಾರಣ ಇಲಿಗಳಲ್ಲ, ಒಂದೊಂದು ಇಲಿನೂ ಜಿಮ್ ಬಾಡಿ ತರ ಟಿಪ್ ಟಾಪ್ ಆಗಿವೆ ಅಂತಾನೆ. ಹೌದು ಬಾಸ್ ಸ್ವಲ್ಪ ಇಲಿ ಪ್ರಾಬ್ಲಮ್ ಇದೆ, ಗೋಡೌನಲ್ಲಿರೋ ಬಾಕ್ಸ್ ನೆಲ್ಲೂ ಕಚ್ಚಾಕಿವೆ ಹಾಗಂತ ಛಾಯಾ ಹೇಳ್ತಿರುವಾಗ ಮೊದ್ಲೇನೆ ಹೇಳಿದ್ರೆ ಏನಾದ್ರೂ ಮಾಡ್ಬೋದೈತಲ್ವಾ ಅಂತಾನೆ ಮನೋಜ. ಓಡ್ಸೋದಿಕ್ಕೆ ತಾನೇ ಇದನ್ನ ತಂದಿರೋದು ಅಂತ ಪಾರ್ಕ್ ಫ್ರೆಂಡ್ ತೋರಿಸ್ತಾನೆ. ನೀವು ಬೇರೆ ಇಲ್ಲೇ ಇರ್ತೀನಿ ಅಂತ ಬಂದಿದ್ದೀರಾ, ನೀವು ಮಲಗಿರ್ಬೇಕಾದ್ರೆ ಕಾಲ್ ಕಚ್ಬಿಟ್ರೆ ಏನ್ ಮಾಡೋದು, ಅದಕ್ಕೆ ಇದನ್ನ ತಗೊಂಡ್ ಬಂದಿರೋದು ಅಂತಾನೆ ಪಾರ್ಕ್ ಫ್ರೆಂಡ್. ಇಷ್ಟೊಂದು ದೊಡ್ಡ ಶೋರೂಮ್ ಅಲ್ಲಿ ಇಲ್ಲಿ ಎಲ್ಲಿಂದ ಬಂದು ಹಾಗಂತ ಮನೋಜ ಹೇಳ್ತಿರೋವಾಗ ಹೌದು ಬಾಸ್ ಹೊರಗಡೆ ತುಂಬಾ ಬಿಸಿಲು ಬೇರೆ ಇದೆ, ಈ ಇಲಿಗಳಿಗೆ ಶೋರೂಮ್ ಅಲ್ಲಿ ತಣ್ಣಗಿರ್ಬೇಕು ಅಂತ ಆಸೆ ಇರಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್. ಸರಿ ಭಯ ಪಡ್ಬೇಡಿ ಬಿಡಿ, ಇಲಿ ಬೋನ್ ಇದೆಯಲ್ಲ ಇದನ್ನ ತೆಗೆದಿಟ್ಟು ನೀವ್ ಆರಾಮಾಗಿ ಮಲ್ಕೋಬಹುದು ಅಂತಾನೆ. ನೀವ್ ಹೇಳೋದ್ ಕೇಳ್ತಿದ್ರೆ ನನ್ಗೇನೆ ಭಯ ಆಗ್ತಿದೆ, ಹಾಗಾದ್ರೆ ನೈಟ್ ಹೇಗೆ ತಂಗಿರೋದು ಅಂತಾನೆ ಮನೋಜ. ಅದಕ್ಕೆ ಏನ್ ಮಾಡಕ್ಕಾಗುತ್ತೆ ಬ್ರೋ, ಬರೋ ಕಸ್ಟಮರ್ಸ್ನೆಲ್ಲ 2 ದಿನ ತಂಗಿದ್ದೋಗಿ ಅಂತ ಹೇಳಕ್ಕಾಗುತ್ತಾ ಅಂತಾನೆ ಪಾರ್ಕ್ ಫ್ರೆಂಡ್. ಇಲ್ಲ ಹಾಗಾದ್ರೆ ನೀವು ನನ್ನ ಜೊತೆ ಇರ್ಬೇಕು ಬ್ರೋ ಅಂತ ಹೇಳ್ತಾನೆ ಮನೋಜ. ಅಯ್ಯಯ್ಯೋ ನಾನು ಯಾಕೆ ಬ್ರೋ ನಿಮ್ ಜೊತೆ ಇಲ್ಲಿ, ನನ್ಗೆ ನಮ್ಮ ಮನೆಯಲ್ಲಿ ಮಲ್ಕೊಂಡೆ ನಿದ್ದೆ ಬರೋದು ಅಂತಾನೆ ಪಾರ್ಕ್ ಫ್ರೆಂಡ್. ಸ್ವಲ್ಪ ದಿನ ಅಲ್ವಾ ಬ್ರೋ ಅಂತ ಮನೋಜ ಹೇಳ್ತಿರೋವಾಗ 10 ಗಂಟೆ ಆಯ್ತಿದ್ದಂಗೆ ನನ್ನ ಹೆಂಡತಿ ಇನ್ನೂ ಬಂದಿಲ್ವಲ್ಲ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾಳೆ. 10 ಗಂಟೆ ಒಳಗಾಗಿ ಮನೆಗೆ ಬರಬೇಕು ಅಂತ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಬೇರೆ ಇದೆ ಬ್ರೋ ಹಾಗಂತ ಅವ್ನು ಅಂತಿರೋವಾಗ ಪ್ಲೀಸ್ ಬ್ರೋ ಇಲಿ ಬೇರೆ ಇವೆ ಅಂತ ಹೇಳ್ತಿದ್ದೀರಲ್ಲ ಅಂತ ಮನೋಜ ಹೇಳ್ತಿರೋವಾಗ ಅದಕ್ಕೆ ಅಂತ ಇಲಿ ಬೋನ್ ಇದೆಯಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ಇದ್ರಲ್ಲಿ ಇಲಿ ಹಿಡಿಯೋ ಧೈರ್ಯ ನನ್ಗಿಲ್ಲ ಬ್ರೋ ಅಂತ ಮನೋಜ ಹೇಳ್ತಾನೆ. ಬೇರೆ ಇನ್ನೇನಕ್ಕೆ ಧೈರ್ಯ ಬರುತ್ತೆ ನಿಮ್ಗೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಪ್ಲೀಸ್ ಬ್ರೋ ನೀವಿದ್ರೆ ನನಗೆ ಸ್ವಲ್ಪ ಧೈರ್ಯ ಅಂತಾನೆ ಮನೋಜ. ನೈಟ್ ನೀವೇನಾದ್ರೂ ನನ್ನ ಜೊತೆ ಇದ್ರೆ ನಾನು ನಿಮ್ಗೆ ಬಿರಿಯಾನಿ ತಂದ್ಕೊಡ್ತೀನಿ ಅಂತಾನೆ. ಏನು ಬಿರಿಯಾನಿನ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹೌದು ಬ್ರೋ ನಿಮ್ಗೆ ಇಷ್ಟವಾಗಿರೋ ಹೋಟೆಲ್ನಲ್ಲೇ ತಂದ್ಕೊಡ್ತೀನಿ ಅಂತಾನೆ ಮನೋಜ. ಸರಿ ನೀವು ಬೇರೆ ಒಬ್ಬರೇ ಇರ್ತೀನಿ ಅಂತ ಹೇಳ್ತಿದ್ದೀರಾ, ನಾನು ಇಲ್ಲೇ ಇರ್ತೀನಿ ಅಂತಾನೆ. ಆದ್ರೆ ನಾನು ಮಲಗಿದ್ಮೇಲೆ ಪಕ್ಕದಲ್ಲಿ ಏನೇ ಸೌಂಡ್ ಆದ್ರೂ ನಾನು ಎದ್ದೇಳಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ನಾನು ಒಬ್ಬನೇ ಇದ್ರೇನೆ ನನಗೆ ನಿದ್ದೆ ಬರಲ್ಲ, ಇನ್ನು ಸೌಂಡ್ ಆದ್ರೆ ಹೇಗೆ ನಿದ್ದೆ ಮಾಡೋದು ಅಂತ ಮನೋಜ ಕೇಳ್ತಾನೆ. ಆಗ ಪಾರ್ಕ್ ಫ್ರೆಂಡ್ ನಾನು ಯಾರಿಗೂ ಯಾವ ಪಾಪನೂ ಮಾಡಿಲ್ವಲ್ಲ ಅಂತಾನೆ. ಹಾಗಾದ್ರೆ ನಾನೇನು ದಿನ ಎಲ್ರಿಗೂ ಪಾಪ ಮಾಡ್ತಿದ್ದೀನ ಅಂತಾನೆ ಮನೋಜ. ಮನಸ್ಸು ಶಾಂತವಾಗಿದ್ರೆ ನಿದ್ದೆ ತಾನೇ ಬರುತ್ತೆ ಅಂತಾನೆ ಪಾರ್ಕ್ ಫ್ರೆಂಡ್. ಏನೋ ನೀವು ನನ್ನ ಜೊತೆಲಿ ಇರ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅಷ್ಟು ಸಾಕು ಅಂತಾನೆ ಮನೋಜ. ಛಾಯಾ ನೀನ್ ಯಾಕೆ ಇಲ್ಲಿರ್ಬಾರ್ದು ಅಂತ ಕೇಳ್ತಾನೆ ಪಾರ್ಕ್ ಫ್ರೆಂಡ್. ನಾನೇನಕ್ಕೆ ಇಲ್ಲಿರ್ಬೇಕು ಅಂತ ಛಾಯಾ ಕೇಳ್ತಾಳೆ. ಆಗಲ್ಲ ಬಾಸ್ಗೆ ಇಲಿ ಅಂದ್ರೆ ಭಯ ಅಲ್ವಾ ಹಾಗಂತ ಅವ್ರು ಹೇಳ್ತಿರೋವಾಗ ಹಾಗಾದ್ರೆ ನಾನೇನು ಇಲ್ಲಿ ಇಟ್ಕೊಂಡು ಇಲಿ ಹಿಡಿಲ್ಲ ಅಂತಾಳೆ. ನೀವೇ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತಾಳೆ ಛಾಯಾ. ಕೊನೆಗೂ ಈ ಶೋರೂಮ್ ನಲ್ಲಿ ಬಂದು ಇರೋವಾಗ ಆಗ್ಬಿಡ್ತಲ್ಲ ಅಂತ ಮನೋಜ ಹೇಳ್ತಾ ಇರ್ತಾನೆ. ಬಿಡಿ ಬ್ರೋ ನಿಮ್ಗೋಸ್ಕರ ಶೋರೂಮ್ ಆದ್ರೂ ಇದೆಯಲ್ಲ ಅನ್ಕೊಳ್ಳಿ ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಈ ಕಡೆ ವಿಶಾಲು ತನ್ನ ಕಡೆ ರೌಡಿಗಳನ್ನ ಎಲ್ಲಾರನ್ನೂ ಕರ್ಕೊಂಡು ರಂಗನಾಥ್ ಅವ್ರ ಮನೆ ಮುಂದೆ ಬರ್ತಾಳೆ.
ಅಕ್ಕ ಆಫೀಸರ್ಸ್ ಎಲ್ಲ ಬಂದ್ಬಿಟ್ಟಿದಾರಕ್ಕ ಅಂತ ಅವಳ ಕಡೆ ರೌಡಿ ಹೇಳ್ತಾ ಇರ್ತಾನೆ. ಫೈನಾನ್ಷಿಯರ್ ಕೂಡ ಬಂದಿರ್ತಾನೆ. ಗೇಟ್ಗೆ ಬೀಗ ಹಾಕಿರೋದನ್ನ ನೋಡಿ ವಿಶಾಲ್ ಕಡೆ ರೌಡಿಗಳು ನೆಗ್ದು ನೋಡ್ತಾ ಇರ್ತಾರೆ. ಅಲ್ಲಿಗೆ ಫೈನಾನ್ಷಿಯರ್ ಕೂಡ ಬಂದಿರ್ತಾನೆ. ಏನ್ ಸರ್ ಮನೆ ಬೀಗ ಹಾಕಿದೆಯಲ್ಲ ಅಂತ ಆಫೀಸರ್ಸ್ ಕೇಳ್ತಾರೆ. ಚೆನ್ನಾಗಿ ನೋಡಿ ಒಳಗಡೆ ಇಟ್ಕೊಂಡು ಹೊರಗಡೆ ಬೀಗ ಹಾಕಿರ್ತಾರೆ. ಒಳಗಡೆ ಹೋಗೋದಕ್ಕೆ ಬೇರೆ ಇನ್ನೊಂದ್ ದಾರಿ ಏನಾದ್ರು ಇದೆಯಾ ಅಂತ ನೋಡು ಅಂತಾಳೆ ವಿಶಾಲು. ಇಲ್ಲಕ್ಕ ಯಾವ ದಾರಿನೂ ಇಲ್ಲ, ಒಳಗಡೆ ಯಾರು ಇರೋ ತರ ಅನಿಸ್ತಿಲ್ಲ ಅಂತ ಹೇಳ್ತಾನೆ ಅವಳ ಕಡೆ ರೌಡಿ. ಆಗ ಫೈನಾನ್ಷಿಯರ್ ಆಗ್ಲೇ ನನ್ಗೆ ಡೌಟ್ ಬಂದಿತ್ತು, ಹೊರಗಡೆ ಕಾರು ಬೈಕು ಏನು ಇಲ್ಲ ನೋಡಿ, ಎಲ್ರು ಮನೆ ಖಾಲಿ ಮಾಡ್ಕೊಂಡು ಹೊರಟೋಗಿದ್ದಾರೆ, ನಾವು ಸೀಲ್ ಹಾಕ್ಬೇಕಷ್ಟೇ, ಇನ್ನೇನ್ ಮಾಡಕ್ಕಾಗುತ್ತೆ ಹಾಗಂತ ಫೈನಾನ್ಷಿಯರ್ ಕೇಳ್ತಿರೋವಾಗ ಅವ್ರೆಲ್ರು ರೋಡಲ್ಲಿ ನಿಂತಿರೋದ್ನ, ಎಲ್ರು ಬಂದು ನನ್ನನ್ನ ಬೇಡ್ಕೋತಿರೋದ್ನ, ಆ ಸೂರ್ಯ ಮೀನಾ ಇಬ್ರು ನನ್ ಕಾಲ್ ಹಿಡ್ಕೊಂಡಿರೋದ್ನ ನಾನ್ ನೋಡ್ಬೇಕು ಆಗ ಅನ್ಕೊಂಡೆ ನಾನು ಇಲ್ಲಿಗೆ ಬಂದೆ. ಆದ್ರೆ ಎಲ್ಲ ಹಾಳಾಗೋಯ್ತಲ್ಲ, ಹೇಗೋ ಕಳ್ರ ತರ ಎಲ್ರು ಮೊದ್ಲೇನೆ ಹೊರಟೋಗ್ಬಿಟ್ಟಿದ್ದಾರೆ, ಈಗ ಮನೆಗ್ ಸೀಲ್ ಹಾಕಿ ಏನ್ ಪ್ರಯೋಜನ ಹಾಗಂತ ವಿಶಾಲು ಹೇಳ್ತಿರೋವಾಗ, ಮೇಡಮ್ ಇದು ಒಳ್ಳೇದೇನೆ, ಮನೆಯಲ್ಲಿ ಯಾರಾದ್ರೂ ಜನಗಳಿದ್ರೆ ಹತ್ತು ಕರ್ದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ಪೊಲೀಸು ಕೇಸು ಅಂತ ಇನ್ನೂ ಟೈಮ್ ಆಗ್ಬಿಡುತ್ತೆ ಹಾಗಂತ ಆಫೀಸರ್ಸ್ ಹೇಳ್ತಿರೋವಾಗ, ಸರಿ ಈಗ ಆಗ್ಬೇಕಾಗಿರೋ ಕೆಲ್ಸನ ಬೇಗ ಮಾಡಿ ಮುಗಿಸಿ ಅಂತಾಳೆ ವಿಶಾಲು. வீட்டுಗೆ ಸೀಲ್ ಹಾಕ್ರಪ್ಪ ಅಂತ ಹೇಳ್ತಾರೆ ಆಫೀಸರ್ಸ್. ಓಕೆ ಅಂತೇಳಿ ರಂಗನಾಥ್ ಅವ್ರ ಮನೆ ಬೀಗಕ್ಕೆ ಸೀಲ್ ಹೊಡಿತಾರೆ. ವಿಶಾಲು ಅಂತ ಒಳಗೊಳಗೆ ಉರ್ಕೋತಾ ಇರ್ತಾಳೆ. ಓಕೆ ಸರ್ ನಮ್ ಕೆಲ್ಸ ಆಯ್ತು, ನಾವ್ ಇನ್ ಬರ್ತೀವಿ ಅಂತ ಆಫೀಸರ್ಸ್ ಹೇಳ್ತಾರೆ. ಹೀಗೆ ಕಳ್ಳರ ತರ ಓಡೋಗ್ತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಂತ ವಿಶಾಲು ಹೇಳ್ತಾ ಇರ್ತಾಳೆ. ಅಕ್ಕ ಇದೆಲ್ಲ ಆ ಸೂರ್ಯ ಮೀನಾ ಪ್ಲಾನ್ ಯಾಕ ಹಾಗಂತ ವಿಶಾಲು ಕಡೆ ರೌಡಿ ಹೇಳ್ತಾ ಇರ್ತಾನೆ. ಹೌದು ಕಣೋ, ಆ ಸೂರ್ಯ ಅವ್ರ ಮನೇಲಿರೋರು ಯಾರಿಗೂ ಅವಮಾನ ಆಗ್ಬಾರ್ದು ಅಂತ ಈ ರೀತಿ ಕೆಲಸ ಮಾಡಿದಾನೆ ಹಾಗಂತ ವಿಶಾಲು ಹೇಳ್ತಿರೋವಾಗ, ಇಲ್ಲಿ ನೋಡಿ ಮೇಡಮ್ ಮನೆಗೆ ಸೀಲ್ ಹೊತ್ತಾಯ್ತು, ಹೇಗಿದ್ರು ಅವ್ರು ಈ ಮನೆನ ಬಿಡಿಸ್ಕೊಳಕ್ಕಾಗಲ್ಲ, ಇನ್ ಸ್ವಲ್ಪ ದಿನ ಅಷ್ಟೇ, ನೀವ್ ಅನ್ಕೊಂಡಾಗೇನೆ ಈ ಮನೆ ನಿಮ್ ಕೈಗೆ ಬರುತ್ತೆ, ಅದು ನೆನೆಸ್ಕೊಂಡು ನೀವು ಖುಷಿ ಪಡಿ ಹಾಗಂತ ಫೈನಾನ್ಷಿಯರ್ ಹೇಳ್ತಿರೋವಾಗ, ಸಂತೋಷನೇ, ಅದೇನೇ ಆದ್ರೂ ಅವರು ರೋಡ್ನಲ್ಲಿ ನಿಂತಿರೋದನ್ನ ನಾನು ನೋಡೋಕ್ಕಾಗ್ಲಿಲ್ವಲ್ಲ ಅದೇ ಚಿಂತೆ ಅಂತಾಳೆ ವಿಶಾಲು. ಬಟ್ಟೆ ಬರಿ ಎಲ್ಲಾನು ಗಂಟು ಕೊಟ್ಕೊಂಡು ಅದು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ವೇ ಹಾಗಂತ ವಿಶಾಲು ಅನ್ಕೋತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.